ಮೊದಲುಗಳು ಸೇರ್ಕೊಳ್ತಾ ಇರುವಂತಹ ಸಿನಿಮಾ. ಮೊದಲಿಗೆ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದ ನಾನು ಮಾತು ಶುರು ಮಾಡೋದಾದ್ರೆ, ನಂದಿ ಸಿನಿಮಾಸ್ ಒಂದು ಹೊಸ ಸಿನಿಮಾ ಪ್ರತಿ ಸಲ ಲಾಂಚ್ ಆಗುತ್ತೆ, ಆದ್ರೆ ಒಂದು ಹೊಸ ಸಿನಿಮಾ ಜೊತೆ ಹೊಸ ಪ್ರೊಡಕ್ಷನ್ ಹೌಸ್ ಕನ್ನಡ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಆದ್ರೆ ನಮ್ಗೆಲ್ರಿಗೂ ಒಂಥರ ನಾವು ಲಾಭದಲ್ಲಿ ಇದೀವಿ ಅನ್ನೋ ಲೆಕ್ಕ. ಯಾಕಂದ್ರೆ ಆ ಪ್ರೊಡಕ್ಷನ್ ಹೌಸ್ ಗೆಲ್ಬೇಕು, ಜೊತೆಗೆ ಆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಒಂದಷ್ಟು ಸಿನಿಮಾಗಳು ಬರಬೇಕು, ಒಂದಷ್ಟು ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಗ್ತಾ ಹೋಗ್ಬೇಕು ಅಂತ. ಸೊ ಆ ತರ ಬಹಳ ದೊಡ್ಡ ಕನಸು ಕಟ್ಕೊಂಡು ಸಿನಿಮಾ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ, ಕನ್ನಡ ಚಿತ್ರರಂಗದ ಬಗ್ಗೆ ಬಹಳ ಒಲವಿಟ್ಕೊಂಡು, ಬಹಳ ಕ್ರೇಜ್ ಇಟ್ಕೊಂಡು ಬರ್ತಾ ಇರುವಂತ ಇಬ್ಬರು ನಿರ್ಮಾಪಕರು, ಸಹೋದರರು ಇವರು, ಬಸವರಾಜ್ ಬೆನಿ ಸರ್ ಹಾಗೆ ರವಿ ಬೆನಿ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೂಲತಃ ಬೆಳಗಾವಿಯವರು, ಇರೋದು ಪುಣೆಯಲ್ಲಿ, ಬಿಸ್ನೆಸ್ ಎಲ್ಲ ಇರೋದು ಪುಣೆಯಲ್ಲಿ, ಆದ್ರೆ ಮಾಡಿದ್ರೆ ಕನ್ನಡ ಸಿನಿಮಾಗಳನ್ನೇ ಮಾಡಬೇಕು ಅಂತ ಪ್ರೊಡಕ್ಷನ್ ಹೌಸ್ ಮೂಲಕ ಈ ಸಿನಿಮಾ ಮಾಡಿದ್ದಾರೆ. ಸರ್ ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆಶ್ರಮದ ಪರಂಪರೆಯವರು ಆ ಒಂದು ಮೂಲದಿಂದ ಬಂದಿರೋದ್ರಿಂದ ಪಂಚಾಕ್ಷರಿ ಅಜ್ಜವರನ್ನ ಒಂದು ಸಲ ಸ್ಮರಣೆ ಮಾಡಿಕೊಂಡು, ಪುಟ್ಟರಾಜ ಗವಾಯಿಗಳನ್ನ ಸ್ಮರಣೆ ಮಾಡಿಕೊಂಡು ಇದು ಎಲ್ಲರಿಗೂ ಶುಭವನ್ನು ಕೋರಿ ಈ ಸಾವಲಾಂಚ. ಲಾಸ್ಟ್ ಒಂದು ಇವೆಂಟ್ ಅಲ್ಲಿ ಹೇಳಿದ್ರು, ನಾವೆಲ್ಲ ಬರೋದು ನಿಮಿತ್ತ ಮಾತ್ರ, ಬಟ್ ನಿಮ್ದು ಕಂಟೆಂಟ್ ಚೆನ್ನಾಗಿರ್ಬೇಕು. ಕಂಟೆಂಟ್ ಕರೆಕ್ಟ್ ಆಗಿದ್ರೆ ಯಾವುದಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾರು ಲಾಂಚ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಹಾಗಾಗಿ ನಾವೇನು ಕ್ರಿಯೇಟ್ ಮಾಡಿದ್ದೀವಿ ಈ ಸಾಂಗನ್ನ ವಿಶೇಷವಾಗಿ ನಾವೇ ಲಾಂಚ್ ಮಾಡ್ಬೇಕಂತ ಡಿಸೈಡ್ ಮಾಡಿ, ಇದೊಂದು ವಿಶೇಷವಾದ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಸಾಂಗ್ನ ಲಾಂಚ್ ಮಾಡ್ತಾ ಇದ್ದೀವಿ. ಎಲ್ಲರ ಪರವಾಗಿ ಹೇಳ್ತಾ ಇದ್ದೀನಿ, ಆಡಿಯೋ ಲಾಂಚ್ ಎಲ್ರಿಗೂ, ನಮ್ಮೆಲ್ರಿಗೂ ಕೂಡ ಹಾಗೆ ನಮ್ಮ ತಂಡಕ್ಕೂ ಎಲ್ರಿಗೂ ಶುಭವಾಗಲಿ. ಡೈರೆಕ್ಟರ್ ಅವರಿಗೆ, ಡ್ಯಾನ್ಸ್ ಮಾಸ್ಟರ್ ಅವರಿಗೆ, ಎಲ್ಲ ಫೋಟೋಗ್ರಾಫರ್ ಅವರಿಗೆ ಮತ್ತು ತಮಗೂ ಸುದ್ದ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಪಿಕ್ಚರ್ ತೆಗಿಲಿಕ್ಕೆ ಬಹಳ ಕಷ್ಟ ಮಾಡಿದ್ದೇವೆ ನಾವು, ಇಬ್ಬರು ಅಣ್ಣ ತಮ್ಮಿರು. ಇನ್ನೊಬ್ಬ ನನ್ನ ತಮ್ಮ ಇದ್ದಾನೆ, ಊರಲ್ಲಿ ಇದ್ದಾನೆ, ಅವನಿಗೆ ಬರಲಿಕ್ಕೆ ಟೈಮ್ ಸಿಗಲಿಲ್ಲ, ಅದು ನಾವು ಬಂದಿದ್ದೇವೆ ಇಲ್ಲಿ. ಒಂದೇನು, ಈ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಒಂದು ನಮಗೆ ಭಾಳ ಹೆಮ್ಮೆ. ಯಾಕಂದರೆ ನಾವು ಕನ್ನಡದಲ್ಲಿ ಕಲಿತು ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಶಿಕ್ಷಣವನ್ನು ಕೊಟ್ಟಂಥ ನಮ್ಮ ತಂದೆ ತಾಯಿಗಳಿಗೆ ಏನೋ ಒಂದು ಗಿಫ್ಟ್ ಕೊಡಬೇಕು ನಾವು. ಯಾಕಂದರೆ ಅವರು 10th ನಂತರ ನಮಗೆ ಕಲಿಸಿ ಒಂದು ಸಣ್ಣ ಒಂದು ಕೆಲಸಕ್ಕೆ ಹೋಗಿ ಒಂದು ಏನೋ ಮಾಡಬೇಕಂತ ಹೇಳಿ ನಾವು ಪುನಾದಲ್ಲಿ ಹೋಗಿ ಮಾಡಿ, ಈಗ ಒಂದು ಕನ್ನಡ ಚಿತ್ರದಲ್ಲಿ ಒಂದು ಆಸೆ ಉಟ್ಕೊಂಡು ಬಂಡವಾಳ ಅಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇದೊಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಬರಬೇಕು, ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಿ. ಒಂದು ಕನ್ನಡ ಪಿಕ್ಚರ್ದಲ್ಲಿ ಒಂದು ಏನಂತಂದರೆ, ಒಂದು ಹಳ್ಳಿಯಿಂದ ಬಂದಂಥ ಒಂದು ನಾವಿಬ್ಬರು ಅಣ್ಣ ತಮ್ಮರು, ಒಂದು ದೇಶದಲ್ಲಿ ಈಗ ಯುದ್ಧ ನಡೀತಾ ಇದೆ, ಅದೇ ಕ್ಷಣದಲ್ಲಿ ಇದೊಂದು ಒಂದು ಹಾಡು ರಿಲೀಸ್ ಮಾಡೋದು ಒಂದು ಇದೇ ಇದೆ. ಆದರೂ ಸಹಿತ ಎಲ್ಲರಿಗೂ ಒಂದು ಪ್ರೋತ್ಸಾಹ, ಒಂದು ಹೆಮ್ಮೆ ಇರಲಿ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು, ಒಂದು ಪ್ರೋತ್ಸಾಹ ಕೊಡಿ ಎಲ್ಲರಿಗೂ. ಹಾಗೂ ಪ್ರೆಸ್ ಅವರಿಗೆ ನಮಸ್ಕಾರಗಳು. ಹಾಗೂ ಕನ್ನಡ ಚಿತ್ರರಂಗ ಬೆಳಿಬೇಕಾದರೆ ಕನ್ನಡ ಸಿನಿಮಾ ನೋಡಬೇಕು. ಥ್ಯಾಂಕ್ ಯು. ಹಂಗೆ ಮಾಡೋಣ ಅಂತ ಹಂಗೆ ಆಯಿತು. ಹಿಂಗೆ ನೋಡಿದ್ರೆ ಚೆನ್ನಾಗಿದೆ. ನಮ್ಮ PR ಸ್ವಲ್ಪ ಐತಲ್ಲ ಅವೆಲ್ಲರಿಗೆ ಯಾರು ಕಾಣ್ತಾ ಇಲ್ಲ, ಲೈಟೇ ಹೊಡಿತಾರೆ. ನಮ್ಮ ಮಾಸ್ಟರ್ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಮೈನ್ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್. ಸರ್ ಬನ್ನಿ, ನೀವು ಬನ್ನಿ. ಎಷ್ಟು ಸಾಂಗ್ ಇದೆ ಇದರಲ್ಲಿ? ಏನ್ ಕೇಳಬೇಕು? ಎಷ್ಟು ಸಾಂಗ್ ಇದೆ? ಎಷ್ಟು ಸಾಂಗ್ ಇದೆ ಅಂತ ಕೇಳ್ತಿದ್ದಾರೆ ಸರ್. ನಿಮಗೆ ಎಷ್ಟು ಸಾಂಗ್ ಇದೆ ಸಿನಿಮಾದಲ್ಲಿ? ಎಷ್ಟು ಸಾಂಗ್ ಇದೆ? 5 ಸಾಂಗ್ ಇದೆ, ಟೋಟಲಿ 5 ಸಾಂಗ್ ಇದೆ. ಫಸ್ಟ್ ಇದು, ಇನ್ನು ನೆಕ್ಸ್ಟ್ ಒಂದು ಫೋಕ್ ಸಾಂಗ್, ಇನ್ನು 2 ಟ್ವೀಟ್ ಸಾಂಗ್ ಇದೆ. ಇದಕ್ಕೆ ಮುಂಚೆ ಕನ್ನಡದಲ್ಲಿ ಬ್ಲ್ಯಾಂಕ್ ಅಂತ ಒಂದು ಮಾಡಿದೆ, ಆಮೇಲೆ ಇದು ಈಗ ತಮಿಳಲ್ಲಿ ಮಾಡ್ತಾ ಇದೆ, ತೆಲುಗು ಮಾಡ್ತಾ ಇದೆ. ಯುವನ್ ಶಂಕರ್ ಸರ್ ಹತ್ರ ಅವರ ಹತ್ರ ಕೆಲಸ ಮಾಡ್ತಾರೆ. ನಮ್ಮ ಕನ್ನಡ ನಾಡಿನ ಬಗ್ಗೆ, ಕನ್ನಡ ಚಲನಚಿತ್ರದ ಬಗ್ಗೆ ಏನಾದರೂ ಒಂದು ನಮ್ಮ ನಾಡಿಗೆ ನಾ ಎಲ್ಲಿಂದ ಬೆಳೆದು ಬಂದಿಲ್ಲ ಅಲ್ಲೊಂದು ಏನಾದರೂ ಕೊಡಬೇಕನ್ನುವಂತಹ ಭಾವ ಬಂದಿದೆಯಲ್ಲ, ಅದು ನಿಜವಾಗಿಯೂ ಭಾಳ ಸ್ತುತ್ಯಾರ್ಹವಾದದ್ದು. ನಮ್ಮ ಬಸವರಾಜ್ ಅವರಿಗೆ ಹಾಗೂ ರವಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಶೇಷ ಅಂದರೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಹಾಡು ಉತ್ತರ ಕರ್ನಾಟಕ ಶೈಲಿಯ ಹಾಡು, ನಾನು ಉತ್ತರ ಕರ್ನಾಟಕದವನು.
ನಮ್ಮ ಪ್ರೊಡ್ಯೂಸರು ಉತ್ತರ ಕರ್ನಾಟಕದವರು ಮತ್ತು ನಿರ್ದೇಶಕರು ಉತ್ತರ ಕರ್ನಾಟಕದವರು. ಭಾಳ ಖುಷಿ ಅನ್ನಿಸ್ತಾ ಇದೆ. ಆದರೂ ಈ ಸಂಗೀತ ಅನ್ನೋದು ಭಾಷೆಗೆ ಮೀರಿದ್ದು. ಅವ್ರಿಗೆ ಕನ್ನಡ ಬರೋದಿಲ್ಲ ಅಂತಂದ್ರು ಕನ್ನಡ ಹಾಡನ್ನು ಇಷ್ಟೊಂದು ಸುಂದರವಾಗಿ ಸಂಯೋಜನೆ ಮಾಡಿದ್ದಾರೆ. ಖುಷಿ ಅನ್ನಿಸ್ತಾ ಇದೆ. ಭಾಳ ದೊಡ್ಡ ದೊಡ್ಡವರಂತೆ ಕೆಲಸ ಮಾಡಿದ ಅನುಭವ ಇದೆ. ಭಾಳ ಸುಂದರವಾಗಿ ಸ್ವರ ಸಂಯೋಜನೆ ಮಾಡಿ ನನಗೆ ಅತಿ ಸಮಾಧಾನದಲ್ಲಿ ಹಾಡಿಸಿದ್ರು. ಖುಷಿ ಆಗ್ತಾ ಇದೆ ಭಾಳ. ಮತ್ತು ಅದ್ರ ವರ್ಕ್ನು ಭಾಳ ಚೆನ್ನಾಗಿ ಮಾಡಿ, ಮಾಸ್ಟರಿಂಗು, ಮಿಕ್ಸಿಂಗು ಅದೆಲ್ಲ ಔಟ್ಪುಟ್ ನೋಡಿದ ಮೇಲೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಅದೊಂದು ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಷೆಯ ಸೊಗಡು. ನಾವು ಖಡಕ್ ರೊಟ್ಟಿ ಕೆಂಪು ಖಾರ ತಿಂದು ಬಂದು ಅದಕ್ಕೆ ಕೆಂಪಾನಗಲ್ಲದ ಒಳ್ಳೆ ಅದ್ರ ಶಬ್ದನ ಭಾಳ ಚೆನ್ನಾಗಿ ಬಳಸಿದ್ರಿ. ಆ ಭಾಷೆಯ ಸೊಗಡೆ ಅಂಥದ್ದು. ಈ ಹಾಡು ನಿಮ್ಮೆಲ್ಲರಿಗೂ ಪ್ರೋತ್ಸಾಹದಿಂದ ಹಿಟ್ಟಾಗಲಿ ಮತ್ತು ಇನ್ನೂ ನಮ್ಮ ಭಾಷೆಯ ಸೊಗಡು ಹೆಚ್ಚು ಬೆಳೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ನಿನ್ನೆ ಒಂದು ಈ ಹಾಡನ್ನು ಕಳಿಸಿದ ಮೇಲೆ 3-4 ಜನ ದೊಡ್ಡ ದೊಡ್ಡ ಕಲಾವಿದರಿಗೆ ಇದನ್ನ ಕಳಿಸಿದೆ. ಶರಣ್ ಸರ್ ನನಗೆ ಫೋನ್ ಮಾಡಿ ಹೇಳಿದ್ರು, ಎಂಥ ಎಷ್ಟು ಚಂದ ಹಾಡಾಗೈತಿ ಅಂದ್ರೆ ಅವರು ಬರಬೇಕಾಗಿತ್ತು ಇಲ್ಲಿ. ಅಂದ್ರೆ ಅದೇ ಸ್ಟೈಲ್ ಅದೇ ಜಾನರ್ ಇರೋದ್ರಿಂದ ನೀವು ಬರ್ರಿ, ನಿಮ್ಮ ಅಂದ್ರೆ ನಾ ಚುಟ್ಟು ಹಾಡಿದ ಹಿಟ್ ಆಗಿತ್ತಲ್ಲ ಅದಕ್ಕೆ ಅವ್ರು ಬರ್ಬೋದು ತಿಳ್ಕೊಂಡು ಕೇಳಿದ್ದೆ. ಆದ್ರೆ ಅವರು ಶೂಟಿಂಗ್ನಲ್ಲಿ ಬ್ಯುಸಿ ಇದ್ರು. ಆದ್ರೆ ಹಾಡು ಮಾತ್ರ ಭಾಳ ಚೆನ್ನಾಗಿ ಆಗೈತಿ. ಮತ್ತು ಎಷ್ಟು ಚಂದ ಡ್ಯಾನ್ಸ್ ಮಾಡ್ಯಾರ, ಯಾರು ಹುಡುಗವರು ಅಂತ ನನಗೆ ಕೇಳ್ತಾ ಇದ್ರು. ಭಾಳ ಸಂತೋಷ ಆಯ್ತು. ಮ್ಯೂಸಿಕ್ಕು ಅಷ್ಟು ಚೆನ್ನಾಗಿದೆ. ಆಮೇಲೆ ವರ್ಕು ಭಾಳ ಡ್ಯಾನ್ಸು ಭಾಳ ಅದ್ಭುತವಾಗಿ ಮಾಡ್ಯಾರು. ಡ್ಯಾನ್ಸ್ ಮಾಸ್ಟ್ರಿಗೂ ಹೇಳಿದ್ರು. ಭಾಳ ಖುಷಿ ಪಟ್ಟು ಅದ್ರ ಬಗ್ಗೆ ಒಂದು 10 ನಿಮಿಷ ಮಾತಾಡಿದ್ರು. 3-4 ಜನ ದೊಡ್ಡ ದೊಡ್ಡ ಕಲಾವಿದರು ಈ ಒಂದು ಹಾಡಿನ ಬಗ್ಗೆ ಒಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು. ಭಾಳ ಸಂತೋಷ ಆಗ್ತಾ ಇದೆ. ಕಾಮನ್ ಆಗಿ ಎಲ್ಲರೂ ಹೇಳ್ತಾರೆ, ನಿಂದು ವಾಯ್ಸ್ ಇಷ್ಟು ಸಾಫ್ಟ್ ಆಗಿ ಮೆಲೋಡಿ ಆಗಿದೆ, ಸಾಂಗ್ ಹೇಗೆ ಅಷ್ಟು ರಗಡ್ ಆಗಿರುತ್ತೆ ಅಂತ. ಸೊ ನಾನು ಮೆಲೋಡಿನೂ ಹಾಡ್ತೀನಿ, ರಗಡ್ ವಾಯ್ಸಲ್ಲೂ ಹಾಡ್ತೀನಿ. ಸೊ ನಿನ್ನ ರಗಡ್ ವಾಯ್ಸಲ್ಲೇ ಬೇಕು ಅಂತ ಸಾಗರ್ ಸರ್ ಹೇಳಿದ್ರು. ಸೊ ರಗಡ್ ವಾಯ್ಸಲ್ಲಿ ಈ ಥರ ಮೂಡ್ ಬಂದಿದೆ. ಅದು ರವೀಂದ್ರ ಸರ್ ಜೊತೆ ಡುಯೆಟ್ ಅಂತ ಹೇಳಿದ್ಮೇಲೆ ನಂಗೆ ಇನ್ನೂ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಈಗ ನಮ್ಮ ಡ್ಯಾಡಿ 2 months ಆಯಿತು ತೀರೋದ್ರು. ಸೊ ಅವರು ನಂಗೆ ಯಾವುದೇ ಫಂಕ್ಷನ್ಗೆ ಹೋದ್ರೂ, ಏನೇ ಫಂಕ್ಷನ್ಸ್ ಇದ್ರೂ ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ತೀವಿ. ಡ್ಯಾಡಿ ಮೃದಂಗ ಎಲ್ಲ ನುಡಿಸ್ತಾರೆ. ಸೊ ಹಾಗೆ ಅವರೇ ಪ್ರಮೋಷನ್ ಕೂಡ ಮಾಡ್ತಾಯಿದ್ರು. ಸೂರ್ಯ ಮೂವಿ ರಿಲೀಸ್ ಆಗುತ್ತೆ, ಅದರಲ್ಲಿ ಹಾಡಿದ್ದಾರೆ. ಶಾಸ್ತ ಅವರು ಚಾನ್ಸ್ ಕೊಟ್ಟಿದ್ದಾರೆ ಹಾಡೋಕ್ಕೆ ಎಲ್ಲನೂ ಅಂತ. ಸೊ ಫಸ್ಟು ನನಗೆ ಮಾಂಟೆಸರಿಯಿಂದ ಚಿಕ್ಕ ವಯಸ್ಸಿಂದನೂ ನಾನು ಹಾಡ್ತಾ ಇದ್ದೀನಿ. ಫಸ್ಟು ನನ್ನ ಗುರುಗಳು ನಮ್ಮ ಮಮ್ಮಿನೇ. ನಮ್ಮ ಮಮ್ಮಿ ಇಲ್ಲೇ ಇದ್ದಾರೆ. ಅಮ್ಮ ಒಂದ್ಸಲ ಹಿಂಗಲ್ಲಿ. ಅವರು ಕರ್ನಾಟಿಕ್ ಸಿಂಗರು, ಹಿಂದೂಸ್ತಾನಿ ಎರಡೂ ಹಾಡ್ತಾರೆ. ಸೊ ನಮ್ಮ ಸಂಗೀತ ಗುರುಗಳು ರವೀಂದ್ರ ಸರ್ಗೆ ಗೊತ್ತು ಅಂತ ಹೇಳಿದ್ರು ಅವತ್ತು, ಸಿದ್ಧಲಿಂಗೇಶ್ವರ ಕಣ್ವಿ ಅಂತ. ಅವರು ತುಂಬ ಚೆನ್ನಾಗಿ ನನಗೆ ಮೋಟಿವೇಟ್ ಮಾಡ್ತಾರೆ. ಆ್ಯಂಡ್ ಓವರಾಲ್ ಈ ಟೀಮ್ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯಿತು. ಎಸ್ಪೆಷಲಿ ಸಾಗರ್ ಸರ್ಗೆ, ಶಾಸ್ತಾ ಅಣ್ಣಂಗೆ, ಆ್ಯಕ್ಚುಲಿ ಅಣ್ಣ ಅಂತಲೇ ಕರಿತೀನಿ ನಾನು. ತುಂಬ ಖುಷಿ ಆಯಿತು ಸರ್. ಆಲ್ ದ ಬೆಸ್ಟ್ ಹೀರೋ ಆ್ಯಂಡ್ ಹೀರೋಯಿನ್ ಪ್ರಶಾಂತ್ ಅಣ್ಣ ಆ್ಯಂಡ್ ಹರ್ಷಿತಾ, ಆಲ್ ದಿ ಬೆಸ್ಟ್. ನಂದೊಂದು ಸ್ಮಾಲ್ ಆಕ್ಸಿಡೆಂಟ್ ಆಗಿ ಒಂದು 5 to 6 years ಮನೆ ಸುತ್ತಿದ್ದೆ. ಮತ್ತೆ ನಾನು ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ವರ್ಕ್ ಮಾಡಿದೆ. ನನಗೆ ಅದು ಸರ್ಟಿಫಿಕೇಷನ್ ಆಗಲಿಲ್ಲ. ಜೊತೆ ಒಂದು ಗ್ರೇಟ್ ಡೇಟ್ ಆಯಿತು ತೊಗೊಂಡೆ. ನನ್ನ ಕಮ್ಯುನಿಕೇಷನ್ ಅದೆಲ್ಲ ಪ್ಲೇಸ್ ಮಾಡಿ ನನ್ನ ಟೈಮಿಂಗ್ ನೋಡಿ ಸರ್ ನನಗೆ ಈ ಚಾನ್ಸ್ ಕೊಟ್ಟು. ಸೊ ಸಿನಿಮಾದಲ್ಲಿ ಒಂದು ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ರೆ ದೊಡ್ಡ ವಿಷಯ ಈಗ ಸಿಚುವೇಶನಲ್ಲಿ. ಸಿನಿಮಾ ನನ್ನ ಮೊದಲನೇ ದೊಡ್ಡ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೊಡ್ಯೂಸರು ತುಂಬ ಧನ್ಯವಾದಗಳು. ಮತ್ತು ಹರ್ಷಿತಾ, ಪ್ರಶಾಂತ್ ತುಂಬ ಕಾಸು ಕೊಟ್ಟೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ ಇವತ್ತು, ಬಿಕಾಸ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಫ್ರಮ್ ದ ಮೂವಿ. ತುಂಬ ಪ್ಯಾಷನೇಟ್ ಆಗಿ, ತುಂಬ ಡೆಡಿಕೇಟೆಡ್ ಆಗಿ ಮಾಡಿದ್ದೀವಿ. ಪ್ರತಿಯೊಂದು ರಿಹರ್ಸಲ್ಸ್ ಆಗಿರ್ಬೋದು, ಸಾಂಗ್ ಶೂಟ್ ಎಲ್ಲನೂ ತುಂಬ ಎಂಜಾಯ್ ಮಾಡಿದ್ದೀವಿ. ಬಿಕಾಸ್ ಆ ಸಾಂಗ್ ವೈಬ್ರೇಷನ್ನೇ ಆ ಥರ ಇದೆ. ಆ್ಯಂಡ್ ಈ ಒಂದು ಸಾಂಗ್ ನನಗೆ ಸಿಕ್ಕಿರೋದಕ್ಕೆ ಐ ಫೀಲ್ ಐ ಆಮ್ ವೆರಿ ಲಕ್ಕಿ. ಅದಕ್ಕೆ ನಾನು ಸಾಗರ್ ಸರ್ ಆಗಿರ್ಬೋದು, ರವಿ ಸರ್ ಮತ್ತು ಬಸವರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಆಮೇಲೆ ಇವತ್ತು ನಮ್ಮ ಸೂರ್ಯ ಮೂವಿದ ಪವರ್ ಆಫ್ ಲವ್ ಸಾಂಗ್ ರಿಲೀಸ್ ಆಗಿದೆ. ಎಲ್ಲರೂ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಹೊಸೊಬ್ಬರಿಗೆ. ಇಷ್ಟೇ. ಪಾತ್ರದ ಬಗ್ಗೆ ಹೇಳೋದಂದ್ರೆ, ನಾನು ಇದರಲ್ಲಿ ಮಿಡಲ್ ಕ್ಲಾಸ್ ಹುಡುಗ. ಸೊ ಅವ್ರು ಹೇಳಿದ್ರಲ್ಲ ಲವ್ ಅಂತ ಕನ್ಫ್ಯೂಷನ್ ಅಂತ, ಅದ್ರಲ್ಲಿ ನಾನು ಬರ್ತೀನಿ ಟಾರ್ಚರ್ ಕೊಟ್ಟು. ಸೊ ಹಾಗೆ
ಒಂದು ಲವ್ಗೋಸ್ಕರ ಫೈಟ್ ಮಾಡುವಂಥ ಹುಡುಗ ನಾನು ಇದರಲ್ಲಿ. ಸೊ ಹೀಗೆ ನನ್ನ ಪಾತ್ರ. ಸಾಂಗ್ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಇದೆ. ಇಬ್ರು ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರಾ. ಆಲ್ರೆಡಿ ರಿಲೀಸ್ ಆಗಿದೆ ಯೂಟ್ಯೂಬ್ ಅಲ್ಲಿ. ರೆಸ್ಪಾನ್ಸ್ ಎಲ್ಲ ಹೆಂಗ್ ಬಂತು? ಈಗ ನೋಡ್ಬೇಕು, ಇನ್ನು ಇಲ್ಲೇ ಇದ್ದೀವಿ ನಾವು. ಇನ್ನು ಆಚೆ ಹೋದ್ಮೇಲೆ ಗೊತ್ತಾಗುತ್ತೆ ಹೀಗೆ ಅಂತ. ಸಿನಿಮಾ ಬರೋದಕ್ಕೆ ತಯಾರಿ ಮಾಡ್ತಾರೆ. ಸಿನಿಮಾಗೆ ಪ್ರಿಪರೇಷನ್ ಇದು ಆಕ್ಟಿಂಗ್ ಕ್ಲಾಸ್ ಆಗಿದೆ ಸರ್, ಆಮೇಲೆ ಡಾನ್ಸು, ಫೈಟು. ಸೊ ಬೇಸಿಕ್ಕಿಂದ ನಮ್ಮ ವಸಂತ್ ಮಾಸ್ಟರ್ಸ್ ಅವರು 0 ಇಂದ ನನಗೆ ಸಪೋರ್ಟ್ ಮಾಡಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಅವರು ಹೇಳಿದ್ದಕ್ಕೆ ನಾನು ಇವತ್ತು ಡಾನ್ಸ್ ಮಾಡಿದ್ದೀನಿ ಸರ್. ಆಮೇಲೆ ಹಾಗೆ ಫೈಟ್ ಮಾಸ್ಟರ್ದು ಸರ್ ಹಂಗೆ. ಸೊ ಫೈಟ್ ಮಾಸ್ಟರ್ ಇದು ಕ್ಲಾಸ್ ಹೋಗಿ ಸೊ ಅವರು ಅವ್ರ ಹತ್ರ ಕಲಿತು ಸೊ ಇವತ್ತು ಫೈಟ್ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ಚೆನ್ನಾಗಿ. ಒಂದು ಯೋಚನೆ ಬಂತು, ಉತ್ತರ ಕರ್ನಾಟಕ ಶೈಲಿ ಸಾಂಗ್ ಬರಿಬೇಕು ಅಂದಾಗ ನಾವು ಬೇರೆ ಬೇರೆಯವ್ರನ್ನೆಲ್ಲರೂ ಹುಡುಕಾಡ್ವಿ. ಓಕೆ, ಶಿವ ಬೇರಿಗೆ ಅವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರನ್ನೆಲ್ಲ ಹುಡುಕಾಡಿ ಕೇಳಿದಾಗ ಫೈನಲ್ ಓಕೆ ಬರ್ಕೊಡ್ತೀವಿ ಅಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ಮಿಸ್ ಆಯಿತು. ಮಿಸ್ ಆದಾಗ ಏನಾಯ್ತು ಅಂದರೆ ಇನ್ನು ನಾಳೆ ಸಾಂಗ್ ರೆಕಾರ್ಡಿಂಗ್ ಮಾಡಬೇಕು, ರೆಕಾರ್ಡಿಂಗಿಗೆಲ್ಲ ಓಕೆ ಆಗಿದೆ. ಒನ್ ಡೇಯಲ್ಲಿ ಒಂದು ರಾತ್ರಿ ಒಂದಷ್ಟು ಟ್ಯಾಕ್ ಟ್ಯಾಕ್ ಟ್ಯಾಕ್ಗಳು ಖಾಲಿಯಾಗಿ ಸಾಂಗ್ ಬಿಟ್ಕೊಂಡಿದ್ದೆ, ನಿದ್ದೆನೇ ಇಲ್ದೇನೆ. ಅನಿವಾರ್ಯ ಅಂತ ಬಂದಾಗ ಡೈರೆಕ್ಟರ್ಗೆ ಇಡೀ ಸಿನಿಮಾ ಟೆಕ್ನಿಷಿಯನ್ಗಳು ಮಾಡೋ ಲಿರಿಕ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಅನಿವಾರ್ಯ ಅಂತ ಬಂತು, ಅದು ಬರಿಬೇಕಾಯ್ತು, ಬರೆದಿದ್ದು ಹಾಗೆ. ಆಮೇಲೆ ಇದಕ್ಕೆ ಮ್ಯೂಸಿಕ್ ಎಲ್ಲ ಮಾಡಿ ಸಿಂಗರ್ ಯಾರು ಅಂತ ಬಂತು. ಆವಾಗ ನಮ್ಗೆ ನೆನಪಾಗಿದ್ದೆ ಚಿಕ್ಕ ಚಿಕ್ಕ ರವೀಂದ್ರ ಸ್ವರ್ಗಮಿ ಸರ್, ಅವ್ರ ಕೈಯಿಂದ ಆಡಿಸೋದಂತ ಫಿಕ್ಸ್ ಆಯಿತು. ಫೀಮೇಲ್ ಸಿಂಗರ್ ಲಿಸ್ಟಲ್ಲಿ ಭಯಂಕರವಾಗಿರೋರು ಮಂದಿಯವ್ರು ಬೇಕು, ಮಂದಿಯವ್ರ ಕಡೆಯಿಂದ ಹಾಡಿಸ್ಬೇಕು ಅಂತ ಇತ್ತು. ಸರಿ, ಪ್ರೊಡ್ಯೂಸರ್ಸ್ ಹತ್ರ ಮಾತಾಡಿದೆ, ಓಕೆ ಹಾಡ್ಸೋಣ ಅಂತ ಇತ್ತು. ನಾವು ಇಲ್ಲಿಂದ ಹೈದರಾಬಾದ್ ಹೋಗಿ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಲ್ಲ, ನಮ್ಮ ಕನ್ನಡ ಸಾಂಗ್ ಹಾಡ್ತಾ ಇದ್ದ ಒಂದು ಸಿಂಗರು ಕನ್ನಡದ ಬಗ್ಗೆನೇ ಏನೋ ಮಾತಾಡಿದ್ರು, ಆ ಥರ ಬಂತು. ಅವಾಗ ಈಗ ಬಂದಿದ್ದದು. ಬಟ್ ನಮ್ಗೆ ಅವಾಗ ಏನು ಯೋಚನೆ ಬಂದಿದ್ದಂದ್ರೆ, ಸರಿ ಇಷ್ಟೆಲ್ಲ ಆಯಿತು, ಅವ್ರಿಗೆ ಅಲ್ಲಿಗೆ ಹೋಗಿ ಆಡ್ಸ್ಕೊಂಡು ಬರೋದು ಒಂದು ಎಕನಾಮಿಕಲಿನೂ ಇರುತ್ತೆ, ಇನ್ನೊಂದು ಅಷ್ಟು ದೂರ ಹೋಗಬೇಕು. ಆಗ ಒಂದು ಹೊಸ ವಾಯ್ಸ್ನ ಹುಡುಕಾಡೋದು ಹೇಗೆ ಅಂತಂದಾಗ ನಮಗೆ ಸ್ಫೂರ್ತಿ ಅವ್ರು ಸಿಕ್ಕರು. ಆ್ಯಕ್ಚುಲಿ ಏನಂದರೆ ಆ ಹುಡುಗಿ ಫಸ್ಟ್ ಬಂದ ತಕ್ಷಣ ನೋಡಿದ ತಕ್ಷಣ ಈ ಹುಡುಗಿ ನಂಗೆ ಸ್ಟ್ರಾಂಗ್ ಆಗಿ ವಹಿಸ್ಬೇಕು, ಈ ರೇಂಜಿಗೆ ಹಾಡ್ತಾರ ಅಂತ. ಆ ಹುಡುಗಿ ನೋಡಿದ್ರೆ ನೀವು ಎಷ್ಟಿದ್ದಾರೆ ಹಾಡ್ತಾರ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡಿದೆ ನಾನು. ಇಲ್ಲ ಆಡ್ತಾರ ಹುಡುಗಿ ಅಂತ. ರೆಕಾರ್ಡಿಂಗ್ ಬಂದಾದ್ಮೇಲೆ ಹಾಡಿದ ಮೇಲೆ ಗೊತ್ತಾಯಿತು, ಸರ್ ಒಂದು ಮಾತು ಹೇಳ್ತೀನಿ, ಈ ಸಾಂಗ್ ರೀಚ್ ಆಗುತ್ತೆ, ಮಂಗ್ಲಿನ ಮೀರಿಸೋ ಥರ ಕೇಳಿತಾರೆ ಅಂತ ಒಂದು ಭರವಸೆ ಹೇಳ್ಬೋದು. ಭರವಸೆಯಾಗಿ ಅಷ್ಟು ಚೆನ್ನಾಗಿ ಅಂದರೆ ನಾವು ಇವಾಗ ತಮಿಳಲ್ಲಿ ಯಾವ ಇದು ದೀಪ್ ದಳಪತಿ ಸಾಂಗ್ ಆಗಿರೋದು ಯಾರು? ಅನುಷಾ ರವಿಶಂಕರ್. ಅವ್ರ ಥರ ವಾಯ್ಸ್ ಬೇಕಂತ ಹೇಳ್ಬಿಟ್ಟು ನಾನು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೇಳಿದ್ದೆ, ಸರ್ ಬೇಕಾದ್ರೆ ನೋಡಿ ಅವ್ರ ಥರದ್ದು ಒಂದು ವಾಯ್ಸ್ ಕೊಡ್ತೀನಿ ಅಂತ. 4 ಥರದ ವಾಯ್ಸ್ ಕೊಡೋ ಕೆಪಾಸಿಟಿ ಇದೆ ಆ ಹುಡುಗಿಗೆ. ಚೆನ್ನಾಗಿ ಆಡ್ತಾರೆ, ಇನ್ ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಗೆಲ್ತಾರೆ. ಮಾಸ್ಟರ್, ನೀವು ಕಾರ್ಡು ರಿಟರ್ನ್ ತಗೊಳ್ಳಿ, ನಂದು ಎಲ್ಲ ಸಾಂಗ್ ನೀವೇ ಮಾಡಬೇಕು, ನನ್ಗೆ ನೀವೇ ಬೇಕು ಅಂತ ಹೇಳ್ಬಿಟ್ಟು 10 ವರ್ಷದ ಹಿಂದೆನೇ ಡಿಸೈಡ್ ಆಗಿರೋದು ಇವರೇ ಕೊರಿಯೋಗ್ರಾಫರ್ ಅಂತ. ಹಾಗಾಗಿ ಥ್ಯಾಂಕ್ ಯು ಮಾಸ್ಟರ್. ನಾನು ಅಷ್ಟು ನಂಬಿಕೆ ಇಟ್ಟು ನಿಮ್ಮ ಕಡೆ ಸಾಂಗ್ ಮಾಡಿಸಿರೋದಕ್ಕೆ ಆ ನಂಬಿಕೆಗೆ 1000 ಪಟ್ಟು ಬೆಟರ್ಮೆಂಟ್ ನನಗೆ ಕೊಟ್ಟಿದ್ದೀರ ಸಾಂಗ್. ಇನ್ನು ನೆಕ್ಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರಿಗೆ ಬೆಂಗಳೂರಿಗೆ ಬಂದಾಗ ನಾನು ಆ್ಯಕ್ಚುಲಿ ನನಗೆ ಒಂದು 6 ಇಯರ್ ಬ್ಯಾಕ್ ಸಿಕ್ಕಿದ್ರು, ಒಂದು ಮೂವಿ ಮಾಡಬೇಕು ಈ ಥರ ಇದೆ ಅಂತ ಹೇಳಿದಾಗ ಅವರು ಯುವನ್ ಶೇಖರ್ ಸರ್ ಹತ್ರ ವರ್ಕ್ ಮಾಡ್ತಾಯಿದ್ರು. ನಾನು ಚೆನ್ನೈಗೆ ಯಾವುದೋ ಕೆಲಸದ ಮೇಲೆ ಹೋದಾಗ ಅವ್ರು ಕನ್ನಡ ಬರಲ್ಲ, ನಮಗೂ ತಮಿಳು ಬರಲ್ಲ, ಬಟ್ ಮ್ಯೂಸಿಕ್ ಚೆನ್ನಾಗಿದೆ, ಹೇಗೆ ಇವ್ರನ್ನ ಹೇಗೆ ಕ್ಯಾಚ್ ಮಾಡೋದು ಅಂತ. ಸರಿ ಆಯಿತು, ಮೆಸೇಜಲ್ಲೇ ಕ್ಯಾಚ್ ಮಾಡ್ತಾ ಇದ್ವು. ಬೆಂಗಳೂರಿಗೆ ಬಂದು ಲಾಸ್ಟ್ ನಾವು ಇಲ್ಲಿ ನಮ್ಮ ಮೂವಿಗೆ ಮ್ಯೂಸಿಕ್ ಮಾಡೋಕ್ಕೆ ಬೆಂಗಳೂರಿಗೆ ಬಂದಾಗ ಅವ್ರು ಕನ್ನಡ ಬರಲ್ಲ, ನನಗೆ ತಮಿಳು ಬರಲ್ಲ. ಅದೇನಾಯ್ತು ಅಂದರೆ 1 ಮಂತಲ್ಲಿ ಅವ್ರು ಕನ್ನಡ ಕಲ್ತ್ಕೊಂಡ್ರು, 1.5 ಮಂತಲ್ಲಿ ನಾನು ತಮಿಳು ಕಲ್ತ್ಕೊಂಡು 2 ಮ್ಯಾಚ್ ಆಯಿತು, ಚೆನ್ನಾಗಿ ಮಾಡಿದ್ರು. ಈ ಸಾಂಗು ಉತ್ತರ ಕರ್ನಾಟಕ ವಿಶೇಷ ಏನಂದರೆ, ಉತ್ತರ ಕರ್ನಾಟಕ ಶೈಲಿ ಲಿರಿಕ್ಸ್ಗೆ ನನಗೆ ಮಾಮೂಲಾಗಿ ಉತ್ತರ ಕರ್ನಾಟಕ ಸಾಂಗ್ಗಳು ಬರ್ತಾ ಇರ್ತವೆ, ನನಗೆ ಈ ಥರದ ಮ್ಯೂಸಿಕ್ ಬೇಡ, ಅರೇಬಿಕ್ ಕುತ್ತು ಆ ಥರ ಬೇರೆ ಒಂದು ಸ್ಟೈಲಲ್ಲಿ, ತಮಿಳ್ ಸ್ಟೈಲಲ್ಲಿ ಏನಾದರೂ ಮ್ಯೂಸಿಕ್ ಮಾಡಿ ನೀವು ಕೊಡೋಕ್ಕಾಗುತ್ತಾ ಅಂತ ಕೇಳಿದಾಗ ಇಲ್ಲ ಬ್ರೋ ಮಾಡೋಣ, ಈ ಥರ ತಮಿಳ್ ಸ್ಟೈಲಲ್ಲಿ ಅರೇಬಿಕ್ ಕುತ್ತು ಸ್ಟೈಲಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು
ಆ ಇದ್ರ ಮೇಲೆ ಅಂದರೆ ಎಲ್ಲವೂ ಇವಾಗ ನಮ್ಮ ನಾರ್ತ್ ಕರ್ನಾಟಕ ಸ್ಟೈಲ್ದು ಜಾನಪದ ಅಂದಾಗ ಅಲ್ಲಿಯ ಮ್ಯೂಸಿಕ್ ಶೈಲಿ ಇರುತ್ತೆ, ನಾರ್ತ್ ಕರ್ನಾಟಕ ಶೈಲಿ ಇದು. ಬಟ್ ಇದು ಒಂಥರ ಅರಬಿಕ್ ಕುರಿತು ತಮಿಳ್ ಸ್ಟೈಲಲ್ಲಿ ಈ ಸಾಂಗ್ ಕ್ರಿಯೇಟ್ ಆಗೋಕ್ಕೆ ಒಂದು ಇದಾಯಿತು. ಅವರ ಕಾಂಬಿನೇಷನ್ ಇನ್ಸ್ಪೈರ್ ಆಯಿತು. ನಾನು ಅಂಕಿತಾ ಗೌಡ. ಧನ್ಯವಾದಗಳು. A2 ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಡ್ ರಿಲೀಸ್ ಆಗಿದೆ. ಹೆಚ್ಚೆಚ್ಚು ಶೇರ್ ಆಗಲಿ, ಎಲ್ಲ ಜನರನ್ನ ತಲುಪೋ ಹಾಗಾಗ್ಲಿ, ಎಲ್ಲ ಮಾಧ್ಯಮದವರಿಗೂ, ಇಡೀ ತಂಡದವರಿಗೂ, ತಂಡಕ್ಕೆ ಸಪೋರ್ಟ್ ಮಾಡೋಕೆ ಬಂದ